ಇನ್ನು ಮುಂಬೈನಲ್ಲೂ ಕೂಡ ಕುಂಭದ್ರೋಣ ಮಳೆಗೆ ಇಡೀ ಮುಂಬೈ ತತ್ತರಿಸಿ ಹೋಗ್ತಾ ಇದೆ. ನಿನ್ನೆ 300 ಮಿಲಿಮೀಟರ್ಗೂ ಅಧಿಕ ಮಳೆ ಬಿದ್ದಿದ್ದು ಪ್ರವಾಹದ ಪರಿಸ್ಥಿತಿ ಏರ್ಪಟ್ಟಿದೆ. ಆ ಭಾಗದಲ್ಲಿ ರೈಲ್ವೆ ಹಳಿಗಳು ಮುಳುಗಿ ಲೋಕಲ್ ರೈಲುಗಳ ಸಂಚಾರದಲ್ಲಿ ತೀವ್ರ ವ್ಯತ್ಯಯ ಉಂಟಾಯಿತು. 50ಕ್ಕೂ ಹೆಚ್ಚು ವಿಮಾನಗಳ ಹಾರಾಟ ಸ್ಥಗಿತವಾಗಿದೆ. ಥಾಣೆಯ ಶಾಪುರದ ರೆಸಾರ್ಟ್ ಪ್ರವಾಹಮಯವಾಗಿದೆ. 59 ಜನ ಪ್ರವಾಸಿಗರನ್ನ ಎನ್ಡಿಆರ್ಎಫ್ ಟೀಮ್ ರಕ್ಷಣೆ ಮಾಡಿತು. ಪಾಲ್ಘರ್ನ ಹೊಲವೊಂದರಲ್ಲಿ ಸಿಗಾಕೊಂಡಿದ್ದ ಸುಮಾರು 16 ಜನ ಕಾರ್ಮಿಕರನ್ನ ಕೂಡ ರಕ್ಷಣೆ ಮಾಡಿದ್ದಾರೆ. ಗೋವಾದ ಪಾಲಿ ಫಾಲ್ಸ್ ನೋಡೋಕೆ ಹೋಗಿ ಅಪಾಯದಲ್ಲಿ ಸಿಗಾಕೊಂಡಿದ್ದ ಸುಮಾರು 150 ಜನ ಪ್ರವಾಸಿಗರು ಎಲ್ಲರನ್ನೂ ಕೂಡ ಸದ್ಯ ರೆಸ್ಕ್ಯೂ ಮಾಡಿದ್ದಾರೆ. ಉತ್ತರ ಭಾರತದಲ್ಲೂ ಕೂಡ ಮುಂಗಾರು ರಣಾರ್ಭಟಿಸ್ತಾ ಇದೆ. ಇನ್ನು ಉತ್ತರಾಖಂಡ್, ಅಸ್ಸಾಂ, ಉತ್ತರ ಪ್ರದೇಶ, ಬಿಹಾರ, ಬಂಗಾಳ ಸೇರಿದಂತೆ ರಾಜಸ್ಥಾನ್, ಗುಜರಾತ್ ಎಲ್ಲಾ ಭಾಗದಲ್ಲೂ ಕೂಡ ಕುಂಭದ್ರೋಣ ಮಳೆ ಆಗ್ತಾ ಇದ್ದು ಅಸ್ಸಾಂ ಪ್ರವಾಹ ಕೂಪದಲ್ಲಿ ಸಿಕ್ಕಾಕೊಂಡಿದೆ. 80ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ. ಕಾಜಿರಂಗ ನ್ಯಾಷನಲ್ ಪಾರ್ಕ್ ಮುಳುಗಡೆಯಾಗಿದ್ದು ನೂರಾರು ಪ್ರಾಣಿಗಳು ಸಾವನ್ನಪ್ಪಿವೆ. ಉತ್ತರಾಖಂಡದ ಲಾಲ್ಕೌನ್ ರೈಲ್ವೆ ಸ್ಟೇಷನ್ ಕೂಡ ಮುಳುಗಡೆಯಾಗಿದ್ದು ಹಿಮಾಚಲದಲ್ಲಿ ಸುಮಾರು 76 ಹೆದ್ದಾರಿಗಳು ಬಂದ್ ಆಗಿದೆ.